ಸಭೆಗಳನ್ನು ಮಾಡಿದಿರಿ, ಶಾಸಕರ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಆಯಿತು? ಇವತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಉಪಮುಖ್ಯಮಂತ್ರಿಗಳಂತ ಶಿವಕುಮಾರ್ ಅವರು ಮತ್ತು ನಾನು ಮುಖ್ಯ ಕಾರ್ಯದರ್ಶಿಗಳು ಮತ್ತು ಇನ್ನಿತರ ಅಧಿಕಾರಿಗಳು ಸಭೆಯಲ್ಲಿದ್ದರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿರೋಂಥ ವಿಚಾರ ಏನು, ವಿಧಾನಸಭಾ ಸದಸ್ಯರಿಗೆ 23-24ನೇ ಸಾಲಿನಲ್ಲಿ 25 ಕೋಟಿ ರೂಪಾಯಿ ವಿಶೇಷ ಅನುದಾನ ಮತ್ತು 24-25ನೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 10 ಕೋಟಿ ರೂಪಾಯಿ ವಿಶೇಷ ಅನುದಾನ, ಈ ವರ್ಷ 25-26 ಸಾಲಿನಲ್ಲಿ 50 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ. ಈ 3 ಅನುದಾನಗಳನ್ನು ಮುಖ್ಯಮಂತ್ರಿಗಳು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಇದು ರೆಗ್ಯುಲರ್ ಪ್ರೋಗ್ರಾಮ್ ಅಲ್ಲ, ಪ್ರತಿ ವರ್ಷ ಇಲಾಖಾವಾರು ಹಣ ರಿಲೀಸ್ ಆಗ್ತಾನೆ ಇರ್ತದೆ. ಲೋಕೋಪಯೋಗಿ ಇಲಾಖೆ ಇದೆ, ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರತಿ ವರ್ಷ ಒಂದು ಇಲಾಖೆಗೆ 40 ಕೋಟಿ ಕೊಟ್ಟಿದ್ದಾರೆ, 50 ಕೋಟಿ ಕೊಟ್ಟಿರ್ತಾರೆ, 30 ಕೋಟಿ ಕೊಟ್ಟಿರ್ತಾರೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಕೊಟ್ಟಿರ್ತಾರೆ, ಅಥವಾ ಕೆಲವು ಇಲಾಖೆಯಲ್ಲಿ ಹೈಸ್ಕೂಲ್ ತೊಗೊಂಡಿರ್ತಾರೆ. ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ರೆಗ್ಯುಲರ್ ಕೆಲಸಗಳು ನಡೆದಿದೆ. ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮಗೆ ಸ್ಪೆಷಲ್ 5,000 ಕೋಟಿ ನಮ್ಮ ಬೋರ್ಡ್ಗಿದೆ. ಆ ಹಣ ರಿಲೀಸ್ ಆಗ್ತಾನೆ ಇರ್ತದೆ, ಅದೇನು ಸಮಸ್ಯೆ ಇಲ್ಲ. ಇದು ವಿಶೇಷವಾದಂಥ ಅನುದಾನವನ್ನು ಮುಖ್ಯಮಂತ್ರಿಗಳು ವಿಧಾನಸಭಾ ಸದಸ್ಯರಿಗೆ ಮಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಮೊನ್ನೆ ನಡೆದಂಥ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೆಲವು ಜನ ನಮಗಿನ್ನೂ ಹಣ ರಿಲೀಸ್ ಆಗಿಲ್ಲ, ಸ್ವಲ್ಪ ಹಣ ಬಿಡುಗಡೆ ಮಾಡಿಸಿ ಅಂತ ಹೇಳ್ತಾ ಇದ್ದರು. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಒಂದು ವಿಶೇಷ ಸಭೆಯನ್ನು ಕರೆದು ಯಾವ್ಯಾವ ಇಲಾಖೆಯಲ್ಲಿ ಅನುದಾನ ಬಿಡುಗಡೆ ಆಗಿಲ್ಲ ಅದನ್ನೆಲ್ಲ ಪಟ್ಟಿಯನ್ನು ತೆಗೆದುಕೊಂಡು ಪ್ರಧಾನ ಕಾರ್ಯದರ್ಶಿ ಆರ್ಥಿಕ ಇಲಾಖೆಗೆ ಹೇಳಿದರು, ತ್ವರಿತವಾಗಿ ಹಣ ಬಿಡುಗಡೆ ಆಗಬೇಕು. ಯಾವುದು 25 ಕೋಟಿ ಫಸ್ಟ್, ಆಮೇಲೆ 10 ಕೋಟಿ ಅಂದರೆ ಗ್ರಾಮಾಂತರ. ಇದಕ್ಕೆ ಏನು ಈ ವರ್ಷ 50 ಕೋಟಿ ಕೊಟ್ಟಿದ್ದೇವೆ, ಇದನ್ನು ಇನ್ನೂ ಸರಳೀಕರಣ ಮಾಡಿದ್ದೇವೆ. ಸರಳೀಕರಣ ಅಂದರೆ ಏನು? ಈಗ ಉದಾಹರಣೆಗೆ ಸವದತ್ತಿ ವಿಧಾನಸಭಾ ಕ್ಷೇತ್ರ ಇದೆ ಅಂತ ಇಟ್ಕೊಟ್ರಿ. ಉದಾಹರಣೆಗೆ ಸವದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಶಾಸಕರು 50 ಕೋಟಿ ರೂಪಾಯಿ ಕಾಮಗಾರಿಗಳನ್ನು 37.5 ಕೋಟಿ ರೂಪಾಯಿನ ರಸ್ತೆಗಳಿಗಾಗಿ ಕೊಡಬೇಕು. 5 ಗ್ರಾಮೀಣಾಭಿವೃದ್ಧಿ ಪ್ರದೇಶಕ್ಕಾರು ಕೊಡಿ, ಲೋಕೋಪಯೋಗಿ ಇಲಾಖೆಗಾರ ಕೊಡಿ. 37.5 ಕೋಟಿ ರೂಪಾಯಿನ ರಸ್ತೆಗೆ ಕೊಡಬೇಕು. ಇನ್ನು 12.5 ಕೋಟಿ ರೂಪಾಯಿಗಳನ್ನು ಶಾಸಕರ ಯೋಜನೆಗೆ ಬಿಟ್ಟಿದ್ದಾರೆ. ಉದಾಹರಣೆಗೆ ಸಮುದಾಯ ಭವನ ಕಟ್ಬೋದು, ದೇವಸ್ಥಾನಕ್ಕೆ ಕೊಡ್ಬೋದು, ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡಲಿಕ್ಕೆ ಯೋಜನೆ ಕೊಟ್ಟಿದ್ದಾರೆ. ಅವೆಲ್ಲ ಕಾಮಗಾರಿಗಳನ್ನು DC-ಗೆ ಕೊಟ್ಬಿಡಬೇಕು. ಅಂದರೆ ಸವದತ್ತಿ MLA ಜಿಲ್ಲಾಧಿಕಾರಿ ಬೆಳಗಾವಿ ಕೊಟ್ಬಿಟ್ರೆ ಮುಗಿದೋಯ್ತು. ಇಲಾಖಾವಾರು ಹಾಕಿ ಅದಕ್ಕೆಲ್ಲ ಪ್ರೊಫಾರ್ಮಾ ಮಾಡಿದ್ವಿ ನಾವು. ನಾನು ಮೀಟಿಂಗ್ ತೆಗೆದುಕೊಂಡಾಗ ಅವಾಗ CM ಅವ್ರ ಜೊತೆಗೆ ಪ್ರೊಫಾರ್ಮಾ ಮಾಡಿಕೊಟ್ಟಿದ್ವಿ. ಅದ್ರ ಪ್ರಕಾರ ತುಂಬಿಕೊಟ್ಟು DC-ಗೆ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ 50 ಕೋಟಿ ರೂಪಾಯಿದೇನು ಸಮಸ್ಯೆ ಇಲ್ಲ. ಇಲ್ಲ DC-ಗಳೇ ಅಪ್ ಟು 10 ಕೋಟಿ ಆಡಳಿತಾತ್ಮಕ ಅನುಮೋದನೆ ಇವರೇ ಕೊಡ್ತಾರೆ. 10 ಕೋಟಿ ಮೇಲೆ ಆದರೆ ಮಾತ್ರ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಹೀಗಾಗಿ ಎಲ್ಲ ಇಲ್ಲೇ ಕೊಟ್ಟಿರೋದ್ರಿಂದ, ಮತ್ತು ಟೆಂಡರ್ ಕೂಡ ಕರೀತಾ ಇದ್ದಾರೆ ಅವನು 50 ಕೋಟಿ. ಇನ್ನೂ ಟೆಂಡರ್ ಈಗ ಆಗ್ತಾ ಇದ್ದಾವೆ. ಮತ್ತು ಅದರಲ್ಲಿ 10 ಕೋಟಿ ರೂಪಾಯಿನ SC ST ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಮೈನಾರಿಟಿಗೆ ಏನು ರಿಸರ್ವೇಷನ್ ಟೆಂಡರ್ ಇದೆ ಅದನ್ನು ಕೂಡ 10 ಕೋಟಿ MLAಗಳು ಬರೆದು ಕೊಡಬೇಕು. 1 ಕೋಟಿ ಹೆಂಗೆ ಅಂತಲೂ CM ಆದೇಶ ಮಾಡಿದೆ. ಅದ್ರ ಪ್ರಕಾರ ಯಾವ MLAಗಳು ಕೊಟ್ಟಿದ್ದಾರೆ ಆ ಪ್ರಕಾರ ಇವತ್ತು ಜಿಲ್ಲಾಧಿಕಾರಿಗಳು ಟೆಂಡರ್ ಕರೀತಾ ಇದ್ದಾರೆ. ಟೆಂಡರ್ ಆದಮೇಲೆ ಅದಕ್ಕೆ ಪೇಮೆಂಟ್ ಬರುತ್ತೆ. ಅದು ಈ ವರ್ಷ ಏನು ಕೊಟ್ಟಿದ್ದಾರೆ ಅದು ಫೆಬ್ರವರಿ ತಿಂಗಳಲ್ಲಿ ಪೇಮೆಂಟ್ ಬರ್ಬೋದು. ಅಲ್ಲಿವರೆಗೆ ಯಾವ ಪೇಮೆಂಟ್ ಬರೋಲ್ಲ. ಆದರೆ ಹಿಂದಿನ ವರ್ಷದ ಕೊಟ್ಟಿದ್ವಿ, ಈಗ ಪೇಮೆಂಟ್ ಮಾಡಬೇಕು. ಅರ್ಧ ಪೇಮೆಂಟ್ ಆಗಿದೆ, ಅರ್ಧ ಪೇಮೆಂಟ್ ಆಗಿಲ್ಲ. ಅದಕ್ಕೆ ಕಾರಣ ಆರ್ಥಿಕ ಇಲಾಖೆಯಲ್ಲಿ ಹಣ ಇಲ್ಲ ಅಂತಲ್ಲ, ಹಣ ಇದೆ, ಹಣದ ಯಾವುದೂ ಕೊರತೆ ಇಲ್ಲ. ಆದರೆ ಯಾವ ಕಾಮಗಾರಿ ಏನಾಗಿದೆ, ಎಷ್ಟು ಮಾಡಿದ್ದಾರೆ ಅದರ ವಿವರಗಳನ್ನು ಸರಿಯಾಗಿ
ಕೆಳಗಡೆಯಿಂದ ಕೊಟ್ಟಿಲ್ಲ. ಅದು ಯಾಕಂದರೆ ಅದು ಡಿ ಸಿ ಆಫೀಸಿಗೆ ಇರಲಿಲ್ಲ, ಅದು ನೇರವಾಗಿ ರಾಜ್ಯದ ಇಲಾಖೆಗಳಿದ್ದರಿಂದ ವಿಳಂಬ ಆಗ್ತದೆ. ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ವರ್ಷ ಏನು ಮಾಡಿದ್ದೇವೆ ಅದು ವಿಳಂಬ ಆಗಲ್ಲ. ಹೀಗಾಗಿ ಅದು ವಿಳಂಬ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಮೀಟಿಂಗ್ ಮಾಡಿ ಅದನ್ನು ಸರಳೀಕರಣ ಮಾಡಿ ಎಲ್ಲ ಇಲಾಖಾವಾರು ಹಣ ತರಿಸಿ ಆ ಇಲಾಖಾವಾರು ಹಣ ಬಿಡುಗಡೆ ಮಾಡಬೇಕು. ಬ್ಯಾಕ್ವರ್ಡ್ ಕ್ಲಾಸ್ಗೆ ಯಾರು ಕೊಟ್ಟಿದ್ದಾರೆ, ಈಗ ಉದಾಹರಣೆ ನಂದೇ ಕಾನ್ಸ್ಟಿಟ್ಯೂನ್ಸಿ ನನಗೆ 25 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 13 ಕೋಟಿ ಬ್ಯಾಕ್ವರ್ಡ್ ಕ್ಲಾಸಿಗೆ ಕೊಟ್ಟಿದ್ದೀನಿ, ನಾನು 12 ಕೋಟಿ ಟ್ರಾನ್ಸ್ಪೋರ್ಟಿಗೆ ಕೊಟ್ಟಿದ್ದೀನಿ. ಹಾಗೆ ಬೇರೆ ಬೇರೆ MLAಗಳು ಬೇರೆ ಬೇರೆ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಇಲಾಖಾವಾರು ಪ್ರಗತಿಯನ್ನು ತೆಗೆದುಕೊಂಡು ಬರ್ರಿ. ಮಂಡೇ ದಿವಸನೇ ಮತ್ತೆ ಇಲಾಖಾವಾರು ತಗೊಂಡು ಬಂದುಬಿಡಬೇಕು, ಇಲ್ಲೆಲ್ಲಿ ಪೆಂಡಿಂಗ್ ಬಿಲ್ ಅದಾವ ಅಂತೇಳಿ CM ಆದೇಶ ಮಾಡಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಅದು ಬಂದ ತಕ್ಷಣ ಆ ಇಲಾಖೆಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಯಾವುದೇ ಹಣದ ಕೊರತೆ ಇಲ್ಲ. ಈಗ 25 ಕೋಟಿ 10 ಕೋಟಿ ರಿಲೀಸ್ ಆಗ್ತದೆ. 50 ಕೋಟಿ ಈಗ ಪ್ರಾರಂಭ ಆಗಿದೆ. ಅಲ್ಲಿ ಅದು ವಿರೋಧ ಪಕ್ಷರಿಗೂ ಹಣ ಕೊಟ್ಟಿದ್ದೇವೆ. 10 ಕೋಟಿ ಎಲ್ಲ ವಿರೋಧ ಪಕ್ಷರಿಗೂ ಕೊಟ್ಟಿದ್ದೇವೆ. ಹೀಗಾಗಿ ಇದು ಬರೀ ರೂಲಿಂಗ್ ಪಾರ್ಟಿ MLAಗಳಲ್ಲ, ಆಲ್ MLAs. ಅದಕ್ಕೆ ಹಣಕಾಸಿನ ಸ್ವಲ್ಪ ವಿಳಂಬ ತಾಂತ್ರಿಕ ಕಾರಣದಿಂದ ನಿಂತಿತ್ತು. ಅದನ್ನು ಈಗ ಸರಿ ಮಾಡಲಿಕ್ಕೆ ಇವತ್ತು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಸರ್, ವಿಶೇಷ ಅನುದಾನ 25 ಕೋಟಿ BJP ಕಾಲದಲ್ಲಿ ಹೋಗಿದೆ. ಏನ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟಿದ್ದೀವಲ್ಲ. ಈಗ 25 ಕೋಟಿ BJP MLA ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ದಾರೆ. BJP ಕಾಲದಕ್ಕೆ ಹೋಗಿದೆ ಅಂತ 22 ಏನು BJP ಸಾವಿರ ಕೋಟಿ ಅಲ್ಲಿ ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. 28 ಸಾವಿರ ಕೋಟಿ ಬಾಕಿ ಇತ್ತು ಹಿಂದಿಂದು. BJP ಕಾಲದಲ್ಲಿ ಆಡಳಿತ ಮಾಡುವಂಥ ಕಾಲದಲ್ಲಿ ಒಟ್ಟು 2,47,00,000 ಕೋಟಿ ವರ್ಕು ಟೆಂಡರ್ ಮಾಡಿ ಹೋಗಿದ್ದಾರೆ. ಎಷ್ಟು? 2,47,000 ಕೋಟಿ ಪೆಂಡಿಂಗ್ ಅಂದರೆ ಟೆಂಡರ್ ಮಾಡಿ ಹೋಗಿಬಿಟ್ರು. ಹೊಸ ಸರ್ಕಾರ ಬಂತು, ಈಗ ಅದನ್ನು ಪೇಮೆಂಟ್ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ನಮಗೆ ಮೊದಲನೇ 2 ವರ್ಷಗಳಲ್ಲಿ ಆರ್ಥಿಕ ಭಾರ ಜಾಸ್ತಿ ಆಗಿದೆ. ಗ್ಯಾರಂಟಿ ಸ್ಕೀಮ್ನಿಂದ ಅಲ್ಲ, ಹಿಂದಿನ ಸರ್ಕಾರ ಮಾಡಿದಂಥ ಹೆವಿ ಕಮಿಟ್ಮೆಂಟ್. ಥ್ಯಾಂಕ್ ಯು. ಓಕೆ ಸರ್.